श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्समध्वविजय दशमः सर्गದ 49ನೇ ಶ್ಲೋಕ. प्राज्ञो राज्ञां त्रिदिवपदवीं कौरवं क्षेत्रमाप्तः तस्मारातस्वविहृतिपदद्धस्तियुद्धोत्सवानां सत्यात्माद्यैरिह परिवृतो भाविमारीचधृग्भिः विस्मेरैस्वैर्निजनृपतनुहेति दृष्ट्यातितुष्टैः. अथ कदाचित् राज्ञां नृणां तृतीयपदवीं स्वर्गमार्गभूतं कुरुक्षेत्रं ಕೌರವ-ಪಾಂಡಯುದ್ಧೆ ಹತಾನಾಂ ಸ್ವರ್ಗಸ್ಯ ಜಾತತ್ವಾತ್. ಆಚಾರ್ಯರು ಸಂಚಾರ ಕ್ರಮದಲ್ಲಿ ಕೌರವರು ಪಾಂಡವರು ಯುದ್ಧದಲ್ಲಿ ಹತರಾದವರು ಅವರೆಲ್ಲ ಸ್ವರ್ಗಕ್ಕೆ ಹೋಗಿರ್ತಾರೆ. ಅಂತ ಸ್ವರ್ಗಕ್ಕೆ ಹೋದ ಜಾಗ ಅದು. ಏತಾದೃಶಂ ಕೌರವಂ ಕುರು ಸಂಬಂಧಿ ಕ್ಷೇತ್ರಂ, ಪುಣ್ಯಸ್ಥಾನ ಅದು. ಅಲ್ಲಿ ಹೋದವರಾಗಿ ಇಹ ಅಂದ್ರೆ ಅದನ್ನು ಕುರುಕ್ಷೇತ್ರ ಅಂತ ಕರೀತಾರೆ. ಅದೇ ಆ ಕುರುಕ್ಷೇತ್ರದ ಕೌರವರ ಪಾಂಡವರ ಯುದ್ಧ ಆಗಿ ಅನೇಕ ಜನರು ಸ್ವರ್ಗಕ್ಕೆ ಹೋದ ಜಾಗ ಅಂದ್ರೆ ಯಾವುದು? ಕುರುಕ್ಷೇತ್ರ. ಅಂತ ಕುರುಕ್ಷೇತ್ರದಲ್ಲಿ ಆಚಾರ್ಯರು ಸ್ವ ವಿಹೃತಿ ಪದದ್ ಹಸ್ತಿ ಯುದ್ಧೋತ್ಸವಾನ ಯುದ್ಧೇ ಸ್ವಸ್ಯ ಭೀಮರೂಪಸ್ಯ. ಆಚಾರ್ಯರೇ ಹಿಂದೆ ಭೀಮರೂಪದಲ್ಲಿ ಇದ್ದರು. ಅಂತಹ ಸಂದರ್ಭದಲ್ಲಿ ಕ್ರೀಡೆಯ ಪತಂತಶ್ಚ ಹಸ್ತಿನಃ ಗಜಾಶ್ಚ ತೈಹಿ ಸಹ ಯುದ್ಧೋತ್ಸವಾನಾಂ ಯುದ್ಧಕ್ಕೆ ವಿನೋದಾತ್. ಆಟ ಆಡುತ್ತಾ ಆಡುತ್ತಾ ಕೈಯಿಂದಲೇ ಅನೇಕ ಆನೆಗಳನ್ನ ಬೀಳಿಸಿದವರು, ಸಿಂಹಗಳ ಕುದುರೆಗಳನ್ನ ಬೀಳಿಸಿದವರು. ಶ್ರೀಪಾದರಾಜರು ಹೇಳ್ತಾರೆ ನೋಡಿ, ಹರಿಗಳಿಂ ಕರಿಗಳಿಂ ಹಾಗೆ. ಯಾವ್ದಾದ್ರು ಒಂದು ಆನೆ ಎದುರುಗಡೆ ಬಂದ್ರೆ ಭೀಮನ ಯುದ್ಧ ಹೇಗೆ ಇತ್ತು, ಅಲ್ಲೇ ಅನೇಕ ಆನೆಗಳು ಸತ್ತು ಬಿದ್ದಿದ್ದವು. ಸತ್ತು ಬಿದ್ದ ಒಂದು ಆನೆಯನ್ನು ತೆಗೆದು ನಿಜವಾದ ಓಡಿ ಬರುವ ಎದುರುಗಡೆ ಬರುವ ಆನೆ ಮೇಲೆ ಎಸೆದು ಬಿಡೋರು ಅಂತ. ಹರಿಗಳಿಂ ಕರಿಗಳಿಂ ಹಾಗೆ ಅಂತ. ಅರದೆ ವೀರನಿಗೆ ಸುರ ನರರು ಸರಿಯೇ ಹಾಗೆಂತ. ಎಂಥ ಬಲ ಪರಾಕ್ರಮ ನೋಡಿ ಭೀಮಸೇನ ದೇವರದು. ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನ ಸ್ಮರಿಸಿಕೊಂಡ್ರು. ಸಸ್ಮಾರ ಆಚಾರ್ಯರು ತಾವ ಹಿಂದಿನ ಜನ್ಮದಲ್ಲಿ ಹೇಗೆ ಯುದ್ಧ ಮಾಡಿದ್ದೀವಿ ಎಂಬ ಅದನ್ನ ಸ್ಮರಿಸಿಕೊಂಡ್ರು ಅಂತ ಹೇಳ್ತಾರೆ. ಭೀಮಾವತಾರೆ ಅಸ್ಮಿನ್ ಸ್ಥಳೇ ಅಹಂ ಗಜೈಹಿ ಸಹ ಯುದ್ಧ ಲಕ್ಷಣ ಲೀಲಾಂ ಅನ್ವಭೂಮ್ ಇತಿ. ಭೀಮಾವತಾರದಲ್ಲಿ ನಾನು ಈ ಸ್ಥಳದಲ್ಲಿ ಆನೆಗಳ ಜೊತೆಗೆ ಯುದ್ಧವನ್ನ ಮಾಡಿದ್ದು ಹಾಗೆ ಅಂತ. ಕಿಂಭೂತಃ ಸತ್ಯಾತ್ಮಾದ್ಯೈಹಿ ಸತ್ಯತೀರ್ಥ ಆದ್ಯ ಯೇಷಾಂ ತೈಹಿ ಸ್ವೈಹಿ ಶಿಷ್ಯೈಹಿ ಪರಿವೃತಃ. ಅಂತಹ ಸಂದರ್ಭದಲ್ಲಿ ಸತ್ಯತೀರ್ಥರೇ ಮೊದಲಾದ ಅನೇಕ ಶಿಷ್ಯರು ಅವರ ಸುತ್ತ ಇದ್ದರಂತೆ. ಕಥಂಭೂತೈಹಿ ನಿಜ ನೃಪತನು ಹೇತಿ ದೃಷ್ಟ್ಯಾ. ನೃಪಸ್ಯ ತನುಃ ಶರೀರಂ ನಿಜಾ ಸ್ವಕೀಯಾಚ ಸಾ ನೃಪತನುಶ್ಚ ತಸ್ಯ ಹೇತಿಃ ಸ್ವಕೀಯ ಗದಾರೂಪಂ. ತಾನು ಕ್ಷತ್ರಿಯನಾಗಿ ಇದ್ದಾಗ ತನ್ನ ಗದೆ ಇತ್ತು. ಅದನ್ನ ಆಯುಧಂ ತಸ್ಯ ದೃಷ್ಟ್ಯಾ ದರ್ಶನೇನ ಅದನ್ನ ಸುತ್ತ ಇದ್ದ ತೋರಿಸಿದರಂತೆ. ಭೂಮಿಯಲ್ಲಿ ಇತ್ತು ಭೀಮಸೇನ ದೇವರು ಪ್ರಯೋಗಿಸಿದ ಗದೆ. ಆ ಗದೆಯನ್ನು ತೆಗೆದು ಭೀಮಸೇನ ಶ್ರೀಮದ್ ಆಚಾರ್ಯರು ಸತ್ಯತೀರ್ಥರೇ ಮೊದಲಾದ ತಮ್ಮ ಶಿಷ್ಯರಿಗೆ ಅದನ್ನ ತೋರಿಸಿದಾಗ ಅವರಿಗೆಲ್ಲ ಭಾರಿ ಸಂತೋಷ ಆಯ್ತು, ಆಶ್ಚರ್ಯ ಆಯ್ತಂತೆ. ಅತಿ ತುಷ್ಟೈಹಿ ವಿಸ್ಮೇರೈಹಿ ಹೇಳ್ತಾರೆ ನೋಡಿ. ಅಸ್ಮಿನ್ ಸ್ಥಳೇ ಭೀಮಜನ್ಮನಿ ಮಯಾ ಗದಾಯುದ್ಧಂ ಕೃತಂ ಮದೀಯ ಗದಾ ಇಯಂ. ಈ ಸ್ಥಳದಲ್ಲೇ ನಾನು ಯುದ್ಧ ಮಾಡಿದ್ದು, ಇದೇ ನನ್ನ ಗದೆ ಹಾಗೆ ಅಂತ ತೋರಿಸಿದರಂತೆ. ಭೂತಲೆ ವಿದ್ಯಮಾನಂ ಪ್ರದರ್ಶಿತವಾನ್ ತೇನ ಸತ್ಯತೀರ್ಥಾದಯ ಅತಿ ಸಂತುಷ್ಟ ಸಂತಹ ಆಶ್ಚರ್ಯಂ ಚಕ್ರುಹು. ಅದನ್ನು ನೋಡಿ ಸತ್ಯತೀರ್ಥರೇ ಮೊದಲಾದ ಶಿಷ್ಯರು ಆಶ್ಚರ್ಯಪಟ್ರು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಭಾವಿ ಮಾರೀಚ ದೃಗ್ಬಿಹಿ ಅಲ್ಲಿ ಒಬ್ಬನನ್ನ ತೋರಿಸಿದರಂತೆ. ನೋಡಿ, ಇವನೇ ಮುಂದೆ ಮಾರೀಚನಾಗ್ತಾನೆ. ರಾಮಾಯಣ ಕಾಲದಲ್ಲಿ ಮಾರೀಚ ಅಂತ ಕೇಳ್ತೀವಿ. ಹಿಂದೆ ಬಂದಿತ್ತು ನೋಡಿ, ಈಗಲೇ ಬಂದಿತ್ತು. ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗಾಗಿ ಪರಮಾತ್ಮ ರಾಮಚಂದ್ರ ಸುಬಾಹುವನ ಸಂಹಾರ ಮಾಡಿದ. ಮಾರೀಚನನ್ನ ಎಸಿತಾನೆ. ಮುಂದೆ ಅವನೇ ಜಿಂಕೆಯಾಗಿ, ಮಾಯಾ ಜಿಂಕೆಯಾಗಿ ರಾಮನಿಂದ ಸಾಯ್ತಾನೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಅಲ್ಲಿದ್ದ ಕುರುಕ್ಷೇತ್ರದಲ್ಲಿ ಅವನನ್ನು ತೋರಿಸಿ ಇವನೇ ಮುಂದೆ ಮಾರೀಚನಾಗ್ತಾನೆ ಹಾಗೆ ಅಂತ ಯೋಗಿಗಳು ಎಲ್ಲವೂ
ಒಬ್ರು ನೋಡಿದ್ರೆ ಸಾಕು, ಎಲ್ಲಾ ವಿಷಯ ಗೊತ್ತಾಗ್ಬಿಡ್ತದೆ. ತತ್ರೈವ ಸ್ಥಳೇ ದಂಭೇನ ತಪಃ ಕುರುವಂತಂ, ದಂಭದಿಂದ ತಪಸ್ ಮಾಡ್ತಾ ಇದ್ದಂತೆ ಅವನು. ಅವನನ್ನು ನೋಡಿ ಶ್ರೀಮದ್ ಆಚಾರ್ಯರು ತಮ್ಮ ಶಿಷ್ಯರ ಹತ್ರ ಹೇಳಿದಂತೆ, ಅಯಂ ಭವಿಷ್ಯತ್ ಕಾಲೇ ಜಾಯಮಾನಃ ಮಾರೀಚಃ, ಇವನೇ ಭವಿಷ್ಯತ್ ಕಾಲದಲ್ಲಿ ಮಾರೀಚನಾಗಿ ಹುಟ್ಲಿಕ್ಕಿದ್ದಾನೆ ಹಾಗೆ ಅಂತ. ತೇ ತಂ ಪರೀಕ್ಷೆ ವಿಷ್ಣುದೇಶಿತ್ವೇನ ನಿಶ್ಚಿತವಂತಹ, ಶಿಷ್ಯರು ಹೋಗಿ ಅವನನ್ನು ಪರೀಕ್ಷೆ ಮಾಡಿದರೆ ಅವನು ಮಹಾವಿಷ್ಣು ದ್ವೇಷಿ ಅಂತ ಗೊತ್ತಾಯ್ತಂತೆ, ಮಾತಿನಿಂದಲೇ ಗೊತ್ತಾಗ್ಬಿಡ್ತು. ಅನೇನ ಮಧ್ವಸ್ಯ ತ್ರಿಕಾಲ ದರ್ಶಿತತ್ವ ರೂಪ ಮಾಹಾತ್ಮ್ಯಂ ಪ್ರಕಟಿತಂ, ಶ್ರೀಮದ್ ಆಚಾರ್ಯರಿಗೆ ತ್ರಿಕಾಲ ಜ್ಞಾನ ಇದೆ ಎಂಬುದು ಸ್ಪಷ್ಟವಾಯಿತು ಅಂತ ಇದರಿಂದ ತೋರಿಸ್ತಾರೆ. ಇನ್ನು 50ನೇ ಶ್ಲೋಕ. ವಿಪ್ರಾತ್ಮೇಶ ಕ್ಷಣಾರ್ಥಂ ಕೃತನತಿರಶಿತಿ ಶ್ರೀ ಋಷಿಕೇಶ ದೇಶೇ ಸ್ಪಷ್ಟಂ ದೃಷ್ಟೋಪ್ಯದೃಷ್ಟಃ ಸಪದಿ ವಿಹಿತವಾನ್ ವಿಸ್ಮಯಂ ದೇಹಭಾಜಾಂ ಸ್ವಪ್ನೆ ಸ್ವಪ್ರೇರಿತಾನ್ಯಸ್ಥಲಗ ನಿಜ ನರೋಪಾಹೃತೈರ್ಭಕ್ಷ್ಯಭೋಜ್ಯೈಃ ಪ್ರಾಜ್ಯೈಃ ಪ್ರಾಭೋಜಯತ್ಸ್ವಂ ಗುರುಮಖಿಲ ಗುರುಂ ವೇದಯನ್ ವೇದಬಂಧುಂ. ಅದರ ಭಾವವನ್ನು ಹೇಳ್ತೇನೆ. ಅಯಂ ಭಾವ ಕದಾಚಿತ್ ಮಧ್ವಃ ಋಷಿಕೇಶ ಕ್ಷೇತ್ರಂ ಪ್ರಾಪ್ತವಾನ್, ಋಷಿಕೇಶ ಕ್ಷೇತ್ರಕ್ಕೆ ಹೋಗಿದ್ದರಂತೆ. ತತ್ರ ಮಹಾದೇವ, ಅದು ರುದ್ರದೇವರ ಕ್ಷೇತ್ರ, ಅಲ್ಲಿ ರುದ್ರದೇವರು ಶುಭ್ರವರ್ಣ, ಬಿಳಿ ಬಣ್ಣದ ಬ್ರಾಹ್ಮಣ ರೂಪದಲ್ಲಿ ಬಂದು ಸ್ಪಷ್ಟಂ ಜನೈಃ ಪ್ರತ್ಯಕ್ಷತೆಯ ದೃಷ್ಟಸನ್, ಜನರು ಕಾಣುವಂತೆ ಪ್ರತ್ಯಕ್ಷವಾಗಿ ಬಂದು ಮಧ್ವಂ ಪ್ರಾಪ್ಯ ನಮಸ್ಕೃತ್ವ, ಶ್ರೀಮದ್ ಆಚಾರ್ಯರನ್ನ ಹೊಂದಿ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಹೇ ಮಧ್ವಾಚಾರ್ಯ, ಶ್ವಃ ಅಹಂ ತುಭ್ಯಂ ಭಿಕ್ಷಾಂ ದಾಸ್ಯಾಮಿ, ನಾಳೆ ನಾನು ನಿಮಗೆ ಭಿಕ್ಷೆ ಸೇವೆ ಮಾಡ್ತೇನೆ. ಯತಿಗಳಾಗಿ ಬಂದಿದ್ದಾರೆ ಗುರುಗಳು, ಅದರಿಂದ ಭಿಕ್ಷಾ ಸೇವೆಯನ್ನ ನಾವು ಮಾಡ್ತೇವೆ ಹಾಗೆ ಅಂತ. ಭವತಾ ಸಾ ಭಿಕ್ಷಾ ಸ್ವೀಕಾರ್ಯ, ನೀವು ಆ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರಂತೆ. ಭವಾನ್ ಮೈ ಭಿಕ್ಷಾ ಸ್ವೀಕಾರಣ ವಿಷಯ ಅನುಗ್ರಹಂ ಕರೋತು, ನೀವು ಸ್ವೀಕಾರ ಮಾಡಿ ನನ್ನನ್ನು ಅನುಗ್ರಹ ಮಾಡಬೇಕು. ತುಭ್ಯಂ ನಮಸ್ಕರೋಮಿ ಹಾಗೆ ಅಂತ. ಇತ್ಯೇವಂ ಸರ್ವಜನ ಸಮಕ್ಷಂ ನಮಸ್ಕಾರ ಪೂರ್ವಕಂ ಭಿಕ್ಷಾರ್ಥಂ ನಿಮಂತ್ರ್ಯ, ಎಲ್ಲಾ ಜನರು ನೋಡ್ತಾ ಇರುವಾಗಲೇ ರುದ್ರದೇವರು ನಮಸ್ಕಾರವನ್ನ ಮಾಡಿ ಭಿಕ್ಷೆಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ತಕ್ಷಣೇ ಏವ ಸರ್ವೇಷಾಂ ಅದೃಶ್ಯ ಬಭುವ, ನೋಡ್ತಾ ಇರುವಾಗಲೇ ಆ ಬ್ರಾಹ್ಮಣ ಕಣ್ಮರೆ ಆಗ್ಬಿಟ್ರು, ಕಾಣಿಸ್ತಾ ಇಲ್ಲ. ತೇನ ಜನಾನಾಂ ಆಶ್ಚರ್ಯಂ ಬಭುವ, ಅದರಿಂದ ಜನರಿಗೆ ಭಾರಿ ಆಶ್ಚರ್ಯ ಆಯ್ತಂತೆ. ಅನಂತರಂ ಸಹ ರುದ್ರ ಋಷಿಕೇಶ ಕ್ಷೇತ್ರಾತ್ ಅನ್ಯತ್ರ ಸ್ಥಳೇ, ಋಷಿಕೇಶ ಕ್ಷೇತ್ರದಿಂದ ಸ್ವಲ್ಪ ದೂರ ಬೇರೆ ಕಡೆ ಬೇರೆ ಕ್ಷೇತ್ರದಲ್ಲಿ ಸ್ಥಿತ ಶೇಷ ದೇವಾಲಯ ಅಧಿಕಾರಿಣಂ, ಅಲ್ಲಿ ಶೇಷನ ದೇವಾಲಯ ಇದೆ. ಆ ಶೇಷನ ದೇವಾಲಯ ಅಧಿಕಾರಿ ಒಬ್ಬರು, ಅವರು ಶಿವಭಕ್ತರಾಗಿದ್ದರು. ರಾತ್ರಿಯಲ್ಲಿ ಸ್ವಪ್ನಾವಸ್ಥಾಯಾಮ್ ಜಟಾಧಾರಿ ತ್ರಿಶೂಲಿ ಸನ್, ರುದ್ರದೇವರು ಅವರ ಕನಸಿನಲ್ಲಿ ತ್ರಿಶೂಲಿ, ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡವರಾಗಿ ಜಟಾಧಾರಿಯಾಗಿ ಅವರಿಗೆ ಕನಸಿನಲ್ಲಿ ಬಂದು, ಆ ಅಧಿಕಾರಿಗೆ, ಶೇಷ ದೇವಾಲಯ ಅಧಿಕಾರಿ ಇದ್ದಾರಲ್ಲ ಅವರ ಕನಸಿನಲ್ಲಿ ಬಂದು ಇದರಂತೆ, ಅಖಿಲ ಗುರುಹು ವಿಶೇಷತಃ ಮಮ ಗುರುಹು, ಜಗದ್ಗುರುಗಳಾದ ವಿಶೇಷವಾಗಿ ನನಗೆ ಗುರುಗಳಾದ ಶ್ರೀ ಮಧ್ವಃ ಋಷಿಕೇಶ ಕ್ಷೇತ್ರೇ ಅಸ್ತಿ, ನಮ್ಮ ಶ್ರೀಮಧ್ವಾಚಾರ್ಯರು ಋಷಿಕೇಶ ಕ್ಷೇತ್ರದಲ್ಲಿ ಇದ್ದಾರೆ. ತಂ ಭಿಕ್ಷಾದಾನಾದ್ಯೈಹಿ ಅರ್ಚಯ, ಅವರನ್ನ ನೀನು ಭಿಕ್ಷೆ ಇತ್ಯಾದಿಗಳನ್ನ ಕೊಟ್ಟು ಅವರನ್ನ ನೀನು ಪೂಜೆ ಮಾಡಬೇಕು ಹಾಗೆ ಅಂತ ಪ್ರೇರಣೆ ಮಾಡಿದರು ರುದ್ರದೇವರು, ಕನಸಿನಲ್ಲಿ ಬಂದು ಹೇಳಿದರು. ಏವಂ ರುದ್ರ ಪ್ರೇರಿತ ರುದ್ರಭಕ್ತ, ರುದ್ರನಿಂದ ಪ್ರೇರಿತರಾದ ರುದ್ರಭಕ್ತರು ಆ ದೇವಾಲಯ ಅಧಿಕಾರಿ ಪ್ರಚುರಂ ಭಕ್ಷ್ಯಭೋಜಾದಿಕಂ ಕಾರಯಿತ್ವ, ಕೂಡಲೇ ಭಕ್ಷ್ಯಭೋಜಾದಿಗಳನ್ನೆಲ್ಲ ಮಾಡಿ ಋಷಿಕೇಶ ದೇಶಂ ಪ್ರತಿ ಉಪಾಹೃತ್ಯ, ಋಷಿಕೇಶ ಕ್ಷೇತ್ರಕ್ಕೆ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ತೈಹಿ ಅವುಗಳಿಂದ ಶ್ರೀಮಧ್ವಂ ಪ್ರಾಭೋಜಯತ್, ಶ್ರೀಮಧ್ವಾಚಾರ್ಯರಿಗೆ ಭಿಕ್ಷೆಯನ್ನ ಕೊಟ್ಟರು ಹಾಗೆಂತ. ಇದಂ ರುದ್ರಕಾರಿತಂ ವಿತ್ಯೇತತ್ ಸ್ವಪ್ನದೃಷ್ಟು ದೇವಾಲಯಾಧಿಕಾರಿಣಃ ವಚನೇನ ಪ್ರತೀಯತೆ. ಅಲ್ಲ, ನಿಮಗೇನ್ ಗೊತ್ತಾಯ್ತು ಹಾಗೆಂದ್ರೆ, ಆ ಅಧಿಕಾರಿ ಅವ್ರು ಹೇಳಿದ್ರಂತೆ, ನಮಗೆ ರುದ್ರದೇವರು ಬಂದು ಕನಸಿನಲ್ಲಿ ಈ ರೀತಿಯಾಗಿ ಪ್ರಚೋದನೆ ಮಾಡಿದ್ರು, ಅದರಿಂದಲೇ ನಾವು ಇದನ್ನೆಲ್ಲ ಮಾಡಿ ನಿಮ್ಮ ಮುಂದೆ ತಂದು ಸಮರ್ಪಣೆ ಮಾಡ್ತಾ ಇದ್ದೀವಿ ಹಾಗೆ ಅಂತ ಹೇಳಿದರು ಹಾಗೆ ಅಂತ. ಅಂಥ ಆಚಾರ್ಯರ ಚರಿತ್ರೆ, ಅವರ ಮಹಿಮೆ ಒಂದೊಂದು ಅದ್ಭುತವಾದದ್ದು. ಗಂಗೆಯ ಪ್ರತ್ಯಕ್ಷ ಆಗಿ ಬಂದರು ಅಂತ ನೋಡಿದ್ದೀವಿ, ಬಂದು ಸೇವೆಯನ್ನು ಮಾಡಿದರು. ರುದ್ರದೇವರು ಪ್ರತ್ಯಕ್ಷವಾಗಿ ಬಂದು ಸೇವೆಯನ್ನು ಮಾಡುವುದು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು 51ನೇ ಶ್ಲೋಕ. ಪುನರಿಷುಪಾತಮಸ್ಮರದ್ ರಮಾಪತಿಂ ಸ ಪರಶುರಾಮಮಾದರಾತ್
ಸರಾಜಕೇಲ್ಯುರುಕದಲಿ ಸಹಸ್ರಕಂ ತದಾ ದದದಭ್ಯಬಹೃತಿ ದತ್ತಮುತ್ತಮಂ ಸಹ ಮಧ್ವಃ ಪುನಃ ಇಷುಪಾತಂ. ಇಷುಪಾತ ಅಂತ ಒಂದು ಕ್ಷೇತ್ರ, ಅಲ್ಲಿಗೆ ಹೋಗ್ತಾರೆ. ಕ್ಷೇತ್ರಾಧಿಪತಿಂ ರಮಾಪತಿಂ, ಆ ಕ್ಷೇತ್ರದ ಅಧಿಪತಿಯಾದ ರಮಾಪತಿ ಪರಶುರಾಮ ದೇವರನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ತದಾ ತತ್ ಕ್ಷೇತ್ರ ಸ್ಥಿತಿಕಾಲೆ, ಆ ಕ್ಷೇತ್ರದಲ್ಲಿ ಇರುವಾಗ ಸಹ ಶ್ರೀಮನ್ ಮಧ್ವಾಚಾರ್ಯ ಅಭ್ಯಬಹೃತಿ ದತ್ತಂ, ಅಭ್ಯಬಹೃತೆಯೇ ಭಕ್ಷಣಾರ್ಥಂ ದತ್ತಂ, ತಿನ್ನುವುದಕ್ಕಾಗಿ ಕೊಡ್ತಾರಂತೆ. ಏನು? ಅತಿ ಸ್ವಾದುರಸಂ, ಭಾರಿ ಸಿಹಿಯಾದ ರಾಜಕೇಲ್ ಯರುಕದಲಿ ಸಹಸ್ರಕಂ, ಬಾಳೆಹಣ್ಣಲ್ಲಿ ರಾಜಕೇಲಿ ಅಂತ ಒಂದು ಒಂದು ಬಗೆ, ಬಾಳೆಹಣ್ಣಿನಲ್ಲಿ ಕೂಡ ಅನೇಕ ಬಗೆಗಳು ಇದೆ ನೋಡಿ, ಟೈಪ್ಸ್. ಒಂದು ಟೈಪು ಅದನ್ನ ರಾಜಕೇಲಿ ಅಂತ ಕರೀತಾರೆ. ಅದು ಅದು ದೊಡ್ಡ ಬಾಳೆಹಣ್ಣು, ಸಣ್ಣದಿರೋದಿಲ್ಲ, ದೊಡ್ಡ ಸೈಜಲ್ಲಿ ಇರುತ್ತದಂತೆ. ಉರ್ವ್ಯ ಸ್ಥೂಲಾಶ್ಚ ತಾ ಕದಲ್ಯ ರಂಭಾಫಲಾನಿ, ಆ ಬಾಳೆಹಣ್ಣುಗಳನ್ನ ತಾಸಾಂ ಸಹಸ್ರಕಂ, ಒಂದೆರಡು ಇಲ್ಲ 1000 ಇತ್ತಂತೆ. ಅದೆಲ್ಲವನ್ನು ಕೂಡ ಶ್ರೀಮದ್ ಆಚಾರ್ಯರು ಜಗಾಸ ಸ್ವೀಕಾರ ಮಾಡಿದರು ಹಾಗೆ ಅಂತ. ಇಷುಪಾತ ಕ್ಷೇತ್ರಾಧಿಪತಿನ ಭಿಕ್ಷಾರ್ಥಂ ನಿಮಂತ್ರ್ಯ, ಇಷುಪಾತ ಕ್ಷೇತ್ರ ಅಧಿಪತಿಯಿಂದ ಭಿಕ್ಷೆಗಾಗಿ ನಿಮಂತ್ರಿಸಲ್ಪಟ್ಟು ಭೋಜನ ಕಾಲದಲ್ಲಿ ಪರೀಕ್ಷೆ ಮಾಡಬೇಕು ಇವರನ್ನ ಹಾಗೆ ಅಂತ 1000 ದೊಡ್ಡದಾದ ಬಾಳೆಹಣ್ಣುಗಳನ್ನ ಇಟ್ಟಾಗ ಶ್ರೀ ಮಧ್ವಾಚಾರ್ಯ ಭಕ್ಷಿತವಾನ್, ಎಲ್ಲವನ್ನು ಕೂಡ ಅವರು ಭಕ್ಷಣೆ ಮಾಡಿದ್ರು. ಇದೊಂದು ಆಶ್ಚರ್ಯ. ಒಂದೆರಡು ಬಾಳೆಹಣ್ಣು ತಿಂಡಿಗೆ ನಮಗೆ ಆಗೋದಿಲ್ಲ, 1000 ಬಾಳೆಹಣ್ಣುಗಳನ್ನು ತಿಂದ್ರಂದ್ರೆ ಅವರ ಜಾಠರಾಗ್ನಿ ಹೇಗೆ ಇತ್ತು, ಅದನ್ನು ಜೀರ್ಣಿಸಿಕೊಂಡ್ರು ಅಂದ್ರೆ ಅವರ ಜಾಠರಾಗ್ನಿ ಹೇಗಿರ್ಬೋದು, ಪರಮಾತ್ಮನ ಅನುಗ್ರಹ ಇದು ಹಾಗೆ ಅಂತ ನಾವು ತಿಳ್ಕೋಬಹುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.